ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರಾಜು ದಿ ಬೀಸ್ಟ್ ಚಾನಲ್. ಸೊ ತಲೆ ಎಲ್ಲ ಬಾಚ್ಕೊಂಬಂದು ಕ್ಲೀನಾಗಿ ಕೂತ್ಕೊಂಡಿದ್ದೀನಿ ವಿಡಿಯೋ ಮಾಡೋಣ ಅಂತ. ಸೊ ಟಾಪಿಕ್ ಬರೋಣ, ಜಾಸ್ತಿ ಇಲ್ಲದಿರೋದೆಲ್ಲ ಮಾತು ಬೇಡ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬ್, ಕಮೆಂಟ್ ಎಲ್ಲ ಮರಿಬೇಡಿ. ಫುಲ್ ವಿಡಿಯೋ ನೋಡಾದ್ಮೇಲೆ ಮಾಡಿ, ಪರವಾಗಿಲ್ಲ, ಇಷ್ಟ ಆದರೆ ಮಾತ್ರ. ಸೊ ಟಾಪಿಕ್ ಬರೋಣ. ಸೊ ಆ್ಯಸ್ ಯೂಶುವಲ್ ಟಾಪಿಕ್ ನಿಮ್ಗೆ ಗೊತ್ತಿರುತ್ತೆ. ಸೊ ಈ ಸಪ್ಲಿಮೆಂಟ್ಸ್ ಡೇಂಜರಸ್, ಲೈಕ್ ಫ್ಯಾಟ್ ಲಾಸ್ ಮಾಡುವಾಗ ಇಲ್ಲ ಮಸಲ್ ಬಿಲ್ಡ್ ಮಾಡುವಾಗ ಎಲ್ಲ ಸಪ್ಲಿಮೆಂಟ್ಸ್ ತೊಗೊಳೋದು ಡೇಂಜರಸ್ ಅಂತ. ಸೊ ಬೇಸಿಕಾಗಿ ಒಂದು ಹೇಳ್ತೀನಿ. ಸೊ ಫಸ್ಟು ಸಪ್ಲಿಮೆಂಟ್ಸ್ ತೊಗೊಳೋದ ಬೇಡವಾ ಅದನ್ನು ಅರ್ಥ ಮಾಡ್ಕೊಳೋಕ್ಕಿಂತ ಮುಂಚೆ ಸಪ್ಲಿಮೆಂಟ್ಸ್ ಅಂದರೆ ಏನು, ಸೊ ಸಪ್ಲಿಮೆಂಟ್ಸ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಯಾರಿಗೆ ಗೊತ್ತಿರುತ್ತೆ ವೆಲ್ ಆ್ಯಂಡ್ ಫೈನ್, ಯಾರಿಗೆ ಗೊತ್ತಿಲ್ಲ ಸೊ ಅರ್ಥ ಮಾಡ್ಕೊಳ್ಳಿ. ಅಕಸ್ಮಾತ್ ನಾನು ಇನ್ನೂ ಹೇಳ್ಬೇಕಾಗಿತ್ತು ವಿಡಿಯೋಲಿ ಅಂದರೆ ಅದನ್ನು ಕಮೆಂಟ್ ಮಾಡಿ, ಅದನ್ನು ಪಿನ್ ಮಾಡ್ತೀನಿ. ಸೊ ದಟ್ ವಿಡಿಯೋ ನೋಡೋರು ಕಮೆಂಟ್ಸ್ ನೋಡ್ತಾರಲ್ಲ, ಸೊ ಅವಾಗ ಗೊತ್ತಾಗುತ್ತೆ, ಅಡಿಷ್ನಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಸಪ್ಲಿಮೆಂಟ್ಸ್ ಅಂದರೆ ಏನು ಫಸ್ಟು. ಸೊ ಇವಾಗ ಬೇಸಿಕ್ ಟರ್ಮ್ಸಲ್ಲಿ ಅರ್ಥ ಮಾಡಿಸ್ತೀನಿ. ಓಕೆ, ನಾನು ತುಂಬ ಸೈಂಟಿಫಿಕ್ ಆಗೆಲ್ಲ ಹೇಳಕ್ ಹೋಗಲ್ಲ. ಸೊ ಬೇಸಿಕ್ ಟರ್ಮ್ಸಲ್ಲಿ ಅರ್ಥ ಮಾಡಿಸ್ತೀನಿ. ಸೊ ಸಪ್ಲಿಮೆಂಟ್ಸ್ ಆರ್ ನಥಿಂಗ್ ಬಟ್ ಲೈಕ್ ಅಡಿಷ್ನಲಿ ಆ್ಯಡಿಟಿವ್. ಲೈಕ್ ಇವಾಗ ಅಕಸ್ಮಾತ್ ನೀವು ತಿನ್ನೋ ಊಟ ಅಲ್ಲಿ ನಿಮಗೆ ಬೇಕಾಗಿರೋಂಥ ಸಫಿಷಿಯೆಂಟ್ ನ್ಯೂಟ್ರಿಯೆಂಟ್ಸ್ ಇಲ್ಲ ವೈಟಮಿನ್ಸು, ಮಿನರಲ್ಸು ಇಲ್ಲ ಪ್ರೋಟೀನೇ ಆಗಲಿ, ಸೊ ಇವೆಲ್ಲ ಕವರ್ ಮಾಡೋಕ್ಕಾಗಿಲ್ಲ ಅಂದರೆ ಅಡಿಷ್ನಲ್ ಸೋರ್ಸಿಂದ ತೊಗೊಂಬಂದು ನಿಮ್ಮ ಬಾಡಿಗೆ ಕೊಡೋದು. ಸೊ ಇನ್ ಟರ್ಮ್ಸ್ ಆಫ್ ಟ್ಯಾಬ್ಲೆಟ್ಸ್ ಆಗಲಿ, ಇಲ್ಲಾಂದರೆ ವೇ ಪ್ರೋಟೀನ್ ಆಗಲಿ, ಇಲ್ಲ ಮಲ್ಟಿವಿಟಮಿನ್ಸ್ ಫಿಶ್ ಆಯಿಲ್ ಬರುತ್ತಲ್ಲ ಅದಾಗಲಿ, ಕ್ರಿಯಾಟಿನ್ ಆಗಲಿ, ಸೊ ಪ್ರೀ ವರ್ಕೌಟ್ ಎನಿಥಿಂಗ್. ಸೊ ಈ ಥರ, ಸೊ ಇದೆಲ್ಲ ಬಂದು ಸಪ್ಲಿಮೆಂಟ್ಸ್. ಓಕೆನಾ. ಸೊ ಇದು ಬೇಸಿಕ್ಕಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಸಪ್ಲಿಮೆಂಟ್ಸಲ್ಲಿ ಏನೇನು ಬರುತ್ತೆ ಅಂದರೆ, ಸೊ ತಿನ್ನೋದೆಲ್ಲ ಬಿಡಿ. ಸೊ ನ್ಯಾಚುರಲಾಗಿ ನಾವು ಚಿಕನ್ನು, ಫಿಶ್ಶು ಇಲ್ಲ ಕಾಳುಗಳು, ರೈಸು, ನ್ಯಾಚುರಲ್ ತಿನ್ನೋದು ಬಿಟ್ಟು ಅಡಿಷ್ನಲ್ ಸೋರ್ಸ್ ಅಂದಲ್ಲ. ಸೊ ವೇ ಪ್ರೋಟೀನ್, ಸೊ ನಿಮ್ಮ ಪ್ರೋಟೀನ್ ಇಂಟೆಕ್ನ ಕಂಪ್ಲೀಟ್ ಮಾಡೋಕ್ಕಾಗಲಿ, ಇಲ್ಲ ಮಲ್ಟಿವಿಟಮಿನ್ಸು ಫಿಶ್ ಆಯಿಲ್ ಟ್ಯಾಬ್ಲೆಟ್ ಆಗಲಿ, ಸೊ ಮಲ್ಟಿವಿಟಮಿನ್ಸು ನಿಮ್ಮ ಡೈಲಿ ವೈಟಮಿನ್ಸು ಇದೆಲ್ಲ ಕವರ್ ಮಾಡೋದಕ್ಕೆ ತೊಗೊಳೋದಾಗಲಿ, ಇಲ್ಲ ಫಿಶ್ ಆಯಿಲ್ ನಿಮ್ಮ ಬೋನ್ ಎಲ್ಲ ಸ್ಟ್ರಾಂಗ್ ಇಕ್ಕೋಕ್ಕಾಗಲಿ, ಜಾಯಿಂಟ್ಸ್ದೆಲ್ಲ. ಸೊ ಅದು ಬಿಟ್ಟರೆ ಇನ್ನು ಕ್ರಿಯಾಟಿನು. ಸೊ ಕ್ರಿಯಾಟಿನ್ ಬಂದು ನಿಮ್ಮ ಲೈಕ್ ಅಕಸ್ಮಾತ್ ನೀವು ನ್ಯಾಚುರಲ್ ಆಗಿ ನಿಮ್ಮ ಬಾಡಿ ನೀನ ಪುಷ್ ಮಾಡಬೇಕು ಅನ್ನೋದ್ರಿಂದ ಸೊ ಕ್ರಿಯಾಟಿನ್ ಯೂಸ್ ಆಗುತ್ತೆ. ಸೊ ಇಲ್ಲ ಪ್ರೀ ವರ್ಕೌಟ್ ಆಗಲಿ, ಸೊ ಅಡಿಷ್ನಲ್ ಪುಷ್ ಇಲ್ಲ BCAA ಇದೆಲ್ಲ ಬಂದು ಇಂಟ್ರಾ ವರ್ಕೌಟ್ಸು. ಸೊ ಇದೆಲ್ಲ ಬಂದು ಸಪ್ಲಿಮೆಂಟ್ಸ್. ಓಕೆನಾ. ಸೊ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ವಿಡಿಯೋ ಎಂಡಲ್ಲಿ ನಾನು ಯಾವ ಸಪ್ಲಿಮೆಂಟ್ಸ್ ತೊಗೊಂಡಿದ್ದೀನಿ ಆ್ಯಂಡ್ ನಾನು ಯಾವುದು ನಿಮಗೂ ಪ್ರಿಫರ್ ಮಾಡ್ತೀನಿ ತೊಗೊಬೋದು ಅನ್ನೋದನ್ನು ತಿಳಿಸ್ಬಿಡ್ತೀನಿ. ಓಕೆನಾ. ಸೊ ಅದಕ್ಕಿಂತ ಮುಂಚೆ ಸೊ ಒಂದು ಬೇಸಿಕ್ ಡೆಫಿನೇಷನಲ್ಲಿ ಅಥವಾ ಒಂದು ಸಪ್ಲಿಮೆಂಟ್ಸು ತೊಗೊಳೋದು ಒಳ್ಳೇದಾ ಕೆಟ್ಟದಾ, ಸೊ ಇದ್ರ ಬಗ್ಗೆ ಒಂದು ಲೈಟಾಗಿ ಡಿಸ್ಕಸ್ ಮಾಡಿ ಅದಾದಮೇಲೆ ನಾನು ಯಾವುದು ಒಳ್ಳೇದು, ನಾನು ಯಾವ್ದು ತೊಗೊಬೋದು ಅನ್ನೋದನ್ನೆಲ್ಲ ನಿಮ್ಗೆ ಹೇಳ್ತೀನಿ. ಓಕೆನಾ. ಸೊ ಹಂಗೆ ತುಂಬ ಜನ ಬಂದು ಇವಾಗ ಎಷ್ಟೊಂದು ಜನ ಸಪ್ಲಿಮೆಂಟ್ಸೇ ಬೇಡ, ನಾನು ತಿನ್ಕೊಂಡೇ ಬಾಡಿ ಮಾಡ್ತೀನಿ ಅನ್ನೋರಿಗೆ, ಸೊ ಅವ್ರು ಅದನ್ನೇ ಯೂಸ್ ಮಾಡ್ಬೋದು. ಸಪ್ಲಿಮೆಂಟ್ಸ್ ಎಲ್ಲ ತೊಗೊಳ್ಲೇಬೇಕು. ನೀವು ಒಂಥರ ನೋಡಿ ಗೈಸ್, ಎಲ್ಲ ಫಾರ್ಮೇಟಲ್ಲೂ ನೀವು 100% ಕೊಡಬೇಕು, ನಿಮ್ಮ ಬಾಡಿ ಹಿಂಗೆ ಅಚೀವ್ ಮಾಡಬೇಕು ಅನ್ನೋ ನೀವು ಸಪ್ಲಿಮೆಂಟ್ಸ್ ಮೂಲಕ ಹೋಗ್ಬೋದು. ಸೊ ನಿಮ್ಮ ಅಡಿಷ್ನಲ್ ವೈಟಮಿನ್ಸ್ ಇದನ್ನೆಲ್ಲ ಕವರ್ ಮಾಡ್ಬೋದು ಅಲ್ಲಿ. ಬಟ್ ಇಲ್ಲ, ನಾನು ಬೇಸಿಕಾಗಿ ಫಿಟ್ಟಾಗಿ ಇಟ್ಕೊಬೇಕು, ನನ್ನ ಬಾಡಿನ ಸಾಕು, ನನ್ನ ಮಸಲ್ ಬಿಲ್ಡ್ ಮಾಡಬೇಕು, ಬಾಡಿ ಬಿಲ್ಡಿಂಗ್ ಮಾಡಬೇಕು, ಇದೆಲ್ಲ ಬೇಡ ಅಂದರೆ ಪರವಾಗಿಲ್ಲ, ತೊಂದರೆ ಇಲ್ಲ. ನಾರ್ಮಲ್ ಊಟ ತಿನ್ಕೊಂಡು ಪ್ರೋಟೀನ್ ಇಂಟೆಕ್ ಅಂತ ಏನಿರುತ್ತೆ, ಸೊ ಅದು ಅಟ್ಲೀಸ್ಟ್ ಮಿನಿಮಮ್ ಪ್ರೋಟೀನ್ ಇಂಟೆಕ್ 1x ನಿಮ್ಮ ಬಾಡಿ ವೇಟ್ ಇಟ್ಕೊಂಡು ಸೊ ಆರಾಮಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಸೊ ಬಟ್ ಹಂಗೂ ದೇರ್ ಆರ್ ಸಮ್ ಪೀಪಲ್, ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಸೊ ಸಪ್ಲಿಮೆಂಟ್ಸ್ ತೊಗೊಬೇಕು ಅಂತ ಅಂದ್ಕೊಂಡಿರ್ತೀರ. ಸೊ ನನ್ನ ಕಡೆಯಿಂದ ನಾನು ಪ್ರಿಫರ್ ಮಾಡೋದು ಅಥವಾ ರೆಫರ್ ಮಾಡೋದು ಏನು ಅಂದರೆ, ಸೊ ಫಸ್ಟು ಇದನ್ನು ಇರಿ ಗೈಸ್, ಇನ್ನೊಂದು ಹೇಳ್ಬಿಡ್ತೀನಿ, ಅದಾದಮೇಲೆ ಅದನ್ನು ಹೇಳೋಣ. ಸೊ ತುಂಬ ಜನ ಅನ್ಕೊಂಬಿಟ್ಟಿದ್ದಾರೆ ಗೈಸ್, ಇದು ನಾನು ಮುಂಚೆನೂ ಹೇಳಿದ್ದೀನಿ, ಇವಾಗೂ ಹೇಳ್ತೀನಿ, ಎಲ್ಲರೂ ಕೇಳಿರ್ತೀರ. ಸೊ ವೇ ಪ್ರೋಟೀನ್ ತೊಗೊಳೋದ್ರಿಂದ ಇಲ್ಲ ಸಪ್ಲಿಮೆಂಟ್ಸ್ ತೊಗೊಳೋದ್ರಿಂದ ಎಲ್ಲ ಬಾಡಿ ಆಗಿಬಿಡುತ್ತೆ ಅಂತ. ಅದು ಚಾನ್ಸೇ ಇಲ್ಲ ಗೈಸ್. ಬಿಕಾಸ್ ಎಂಡ್ ಆಫ್ ದಿ ಡೇ ನೀವು ಬರೀ ವೇ ಪ್ರೋಟೀನಲ್ಲಿ ನಿಮ್ಮ ಬಾಡಿ ಆಗಂಗಿದ್ರೆ ಎಲ್ಲರೂ ಮಾಡ್ಬಿಡೋರು, ಕುಡ್ಕೊಂಡು ಬಾಟ್ಲು ಕುಡ್ಕೊಂಡು ಮಾಡ್ಬಿಡೋರು. ಬಟ್ ನೀವು ಓವರ್ ಆಲ್ ನಿಮ್ಮ ಡಯಟ್ ಹೆಂಗಿರುತ್ತೆ, ಫುಲ್ ಡೇ ನೀವು ಏನು ತಿಂತೀರಾ, ಓಕೆನಾ. ಸೊ ಅದಕ್ಕೆ ಎಕ್ಸ್ಟ್ರಾ ಒಂದು ಹಿಂಗೆ ಪುಷ್ ಅಷ್ಟೇ ವೇ ಪ್ರೋಟೀನು. ಸೊ ವೇ ಪ್ರೋಟೀನ್ ಆಗಲಿ, ಮಲ್ಟಿವಿಟಮಿನ್ಸ್, ಫಿಶ್ ಆಯಿಲ್ ಇವೆಲ್ಲ ತೊಗೊಂಡಿದ ತಕ್ಷಣ ಬಾಡಿ ಆಗಲ್ಲ. ಅದೆಂಥ ದೊಡ್ಡ ಆ್ಯತ್ಲೀಟು ಸ್ಟೆರಾಯ್ಡ್ಸ್ ತೊಗೊಂಡ್ರೂ ಬಾಡಿ ಆಗಲ್ಲ. ಬಿಕಾಸ್ ಎಂಡ್ ಆಫ್ ದಿ ಡೇ ಅವ್ನು ಜಿಮ್ಮಿಗೆ ಹೋಗಿ ಅವ್ನಿಗೆ ಸ್ಟ್ರಗಲ್ ಅದೇನಿರುತ್ತೆ ಅದು ಮಾಡಲೇಬೇಕಾಗತ್ತೆ. ಸೊ ಅದು ಆಗಲಿ ವಿತ್ ಡಯಟ್ ಆಗಲಿ. ಸೊ ಬಾಡಿ ಬಂದ್ಬಿಟ್ಟು ಕಿಚನಲ್ಲಿ ಆಗುತ್ತೆ ಅಂತಾರೆ 100% ಟ್ರೂ. ಬಿಕಾಸ್ ನೀವು ನಿಮ್ಮ ಟೇಸ್ಟ್ ಬರ್ಡ್ಸ್ನ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ವಿರಾಟ್ ಕೊಹ್ಲಿ, ನೀವು ಅದೇ ಹೇಳಿರ್ತೀರ, ಕೇಳಿಸ್ಕೊಂಡಿರ್ಬೋದು, ಮೋಸ್ಟ್ ಆಫ್ ದಿ ಪಾಪ್ಯುಲೇಷನ್ ಎಸ್ಪೆಷಲಿ ಇನ್ಕ್ಲೂಡಿಂಗ್ ನಾನು. ಸೊ ತಪ್ಪಾಗದೆ ಇದರಲ್ಲೇ. ಸೊ ನಾವು ನಮ್ಮ ಟೇಸ್ಟ್ ಬರ್ಡ್ಸ್ನ ಕಂಟ್ರೋಲಲ್ಲಿ ಹಿಡ್ಕೊಳೋದು ತುಂಬ ಕಷ್ಟ ಬೀಳ್ತೀರಿ. ಸೊ ಒನ್ಸ್ ನಿಮ್ಮ ಟೇಸ್ಟ್ ಬರ್ಡ್ಸ್ನ ನೀವು ಕಂಟ್ರೋಲ್ಗೆ ಹಿಡ್ಕೊಂಡ್ಬಿಟ್ರಿ ಅಂದರೆ ಎವ್ರಿಥಿಂಗ್ ಈಸ್ ಪಾಸಿಬಲ್ ಗೈಸ್. ನೀವು ಹೆಲ್ದಿಯಾಗಿರ್ತೀರ, ನಿಮ್ಗೆ ಬೇಕಾಗಿರೋ ಫಿಸಿಕ್ ಆಗಲಿ, ಓವರ್ ಆಲ್ ಲೈಕ್
ಹ್ಯಾಪಿಯಾಗಿರ್ತೀರ. ಲೈಕ್ ನಿಮ್ಮ ಹೆಲ್ತ್ ಮೇಲೆ ನೋಡೋಕೆ ಹೋದರೆ. ಸೊ ಮೇಯ್ನ್ ಇದೊಂದು ಕಂಟ್ರೋಲ್ ಮಾಡ್ಕೊಳ್ಳಿ. ಸೊ ತಿನ್ನೋದನ್ನು ನಾನು ಹೇಳ್ತಿದ್ದೀನಿ ಗೈಸ್, ಬಟ್ ನಾನು ಈ ಸತಿ ಸ್ವಲ್ಪ ಹಂಗೆ ಹಿಂಗೆ ಹೊರಟೋದೆ. ಬಟ್ ನಾನು ಇನ್ನೊಂದು ವಿಡಿಯೋ ಎಂಡರ್ವರೆಗೂ ಹೇಳಿ ನೋಡಿ. ಸೊ ದೇರ್ ಇಸ್ ಸಮಥಿಂಗ್ ಎಕ್ಸೈಟಿಂಗ್ ಕಮಿಂಗ್ ಅಗೈನ್. ಸೊ ಅದಾದಮೇಲೆ ಸೊ ನನ್ನ ಕಡೆಯಿಂದ ನಾನು ಯಾವ ಪ್ರೋಟೀನ್ ನಿಮಗೆ ಹೇಳ್ತೀನಿ ಅಂದರೆ, ಸೊ ಪ್ರೋಟೀನೇ ಬರುತ್ತೆ ಗೈಸ್ ಸಪ್ಲಿಮೆಂಟ್ಸ್ ಅಂದರೆ. ಸೊ ನನ್ನ ಕಡೆಯಿಂದ ನಾನು ಯಾವ ಸಪ್ಲಿಮೆಂಟ್ಸ್ನ ನಿಮಗೆ ರೆಫರ್ ಮಾಡ್ತೀನಿ ಅಂದರೆ, ಇದೆಲ್ಲ ನಾನು ಏನೇನು ಹೇಳ್ತಾ ಇದ್ದೀನಿ ಇದೆಲ್ಲ ಬಂದು ನಾನು ತೊಗೊಂಡಿದ್ದೀನಿ. ನಾನು 100 days ಚಾಲೆಂಜ್ ಆಗಲಿಲ್ಲ, ನಾನು ಮುಂಚೆ ತೊಗೊತಾ ಇದ್ದೀನಿ. ಸೊ ದಟ್ ನನಗೇನು ಆಗಿಲ್ದಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಮಾಡ್ಬೋದು. ಸೊ ಹಂಗೂ ನಿಮ್ಗೇನು ಇಲ್ಲ ಬೇಡ ಹಂಗೆ ಹಿಂಗೆ ಅನ್ಸಿದ್ರೆ ನಿಮ್ಮ ಡಾಕ್ಟರ್ ಯಾರನ್ನ ಇದ್ದರೆ ಅವ್ರ ಹತ್ರ ಹೋಗ್ಬಿಟ್ಟು ಕನ್ಸಲ್ಟ್ ಮಾಡಿ ಅದಾದಮೇಲೆ ತೊಗೊಳ್ಳಿ ಅಷ್ಟೇ. ಸೊ ನಾನು ಬಂದು ಫಸ್ಟು ಸಪ್ಲಿಮೆಂಟ್ ನಾನು ಹೇಳೋದು ಬಂದ್ಬಿಟ್ಟು ಗೈಸ್ ಕ್ರಿಯಾಟಿನ್ ಈಸ್ ಓವರ್ ವೇ ಪ್ರೋಟೀನ್ ಗೈಸ್. ನನ್ನ ಪ್ರಕಾರ ಬರೋಕ್ಕೆ ಹೋದರೆ, ಬಿಕಾಸ್ ಇನ್ಸ್ಟೆಂಟ್ ಎನರ್ಜಿ ಗೊತ್ತಾಗುತ್ತೆ ನಿಮಗೆ. ಲೈಕ್ ಇನ್ಸ್ಟೆಂಟ್ ಅಂದರೆ ನಾವು ಕುಡ್ದಿದ ತಕ್ಷಣ ಅಲ್ಲ. ಸೊ ಅದ್ರ ಲೋಡಿಂಗ್ ಪೀರಿಯಡ್ ಅಂತೆಲ್ಲ ಇರುತ್ತೆ ಕ್ರಿಯಾಟಿನ್ ಬಗ್ಗೆ ವಿಡಿಯೋ ಬೇಕಂದ್ರೆ ಹೇಳಿ ಮಾಡ್ತೀನಿ. ಸೊ ಅದ್ರ ಲೋಡಿಂಗ್ ಪೀರಿಯಡ್ ಅನ್ನೋದೆಲ್ಲ ಆದಮೇಲೆ ಇನ್ಸ್ಟೆಂಟ್ ನಿಮ್ಮ ಬಾಡಿ ಒಂಥರ ಯಾವ ಥರ ವೆಯ್ಟ್ಸ್ ಪುಷ್ ಮಾಡೋದಾಗಲಿ ಇಲ್ಲ ಸ್ಟ್ರೆಂತ್ ಆಗಲಿ ನಿಮ್ಮದಲ್ಲಿ ಬಿಲ್ಡ್ ಆಗೋದು. ಸೊ ಇದೊಂಥರ ಇನ್ಸ್ಟೆಂಟ್ ನಿಮಗೆ ಡಿಫ್ರೆನ್ಸಸ್ ಗೊತ್ತಾಗುತ್ತೆ ನಿಮ್ಮ ಮುಂಚೆಗೂ ಮತ್ತು ಇವಾಗೂ. ಸೊ ಕ್ರಿಯಾಟಿನ್ ತೊಗೊಳೋದ್ರಿಂದ ಒನ್ ಆಫ್ ದಿ ಬೆಸ್ಟ್ ಸಪ್ಲಿಮೆಂಟ್. ಬಟ್ ನೀರು ಅನ್ನಲ್ಲ. ಸೊ ನೀರು ಬಂದು 4 to 5 liters ಕವರ್ ಮಾಡಿ. ಸೊ ನೆಕ್ಸ್ಟ್ ಬಂದು ವೇ ಪ್ರೋಟೀನ್ ಹೇಳ್ತೀನಿ. ಸೊ ಎಲ್ಲರಿಗೂ ಬಂದು ತಿನ್ನೋದ್ರಿಂದ ಅವ್ರ ಡೈಲಿ ಪ್ರೋಟೀನ್ ಇಂಟೇಕ್ ಏನಿರುತ್ತೆ ಅದು ಕವರ್ ಮಾಡೋಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ಕನ್ವೀನಿಯೆಂಟ್ಗಂತಲೇ ಸಪ್ಲಿಮೆಂಟ್ಸ್ ಬಂದಿರೋದು. ಸೊ ವೇ ಪ್ರೋಟೀನ್ ಆ್ಯಡ್ ಮಾಡ್ಕೊಬೋದು ನಿಮ್ಮ ಡಯಟಿಗೆ. ಸೊ ಅದು ಬಿಟ್ಟರೆ ನೆಕ್ಸ್ಟು ಥರ್ಡ್ ಬಂದು ನಾನು ಹೇಳೋದು ಬಂದು ಮಲ್ಟಿವೈಟಮಿನ್ಸು, ಫಿಶ್ ಆಯಿಲು. ಸೊ ಮಲ್ಟಿವೈಟಮಿನ್ಸು, ಫಿಶ್ ಆಯಿಲು ಸೇಮ್ ಆಲ್ರೆಡಿ ಈ ವಿಡಿಯೋಲ್ಲೇ ಹೇಳ್ದಂಗೆ. ಸೊ ಡೈಲಿ ನಿಮ್ಮ ವೈಟಮಿನ್ಸ್ ಬೇಕು ಗೈಸ್. ಸಾರಿ ಗೈಸ್, ಅದು ವಿಡಿಯೋ ಸ್ಟಾಪ್ ಆಗೋಯ್ತು ಸ್ಟೋರೇಜ್ ಪ್ರಾಬ್ಲಮಿಂದ. ಸೊ ಮಲ್ಟಿವೈಟಮಿನ್ಸು, ಫಿಶ್ ಆಯಿಲ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ಆ್ಯಸ್ ಯೂಶುವಲ್ ಹೇಳ್ದಂಗೆ ನಿಮ್ಮ ಡೈಲಿ ನಿಮ್ಮ ಓವರ್ ಆಲ್ ನಿಮ್ಮ ಬಾಡಿ ಫಿಸಿಕ್ನ ನೆಕ್ಸ್ಟ್ ಲೆವೆಲ್ಗೆ ಎತ್ಕೊಂಡು ಹೋಗಬೇಕು ಅಂತ ಅನ್ನೋ ಬಂದಾಗ, ಸೊ ಎಲ್ಲ ಫಾರ್ಮೆಟಲ್ಲೂ 100% ಕೊಡಬೇಕು ಅಂತ ಫಿಕ್ಸ್ ಆಗಿಬಿಡ್ತೀವಿ ನಾವು. ಸೊ ತಿನ್ನೋ ಡಯಟಿಂದ ಆಗಲಿ, ಮಾಡೋ ವರ್ಕೌಟಿಂದ ಆಗಲಿ ಎಲ್ಲದರಲ್ಲೂ 100% ಕೊಡಬೇಕು ಅಂತ ಫಿಕ್ಸ್ ಆಗಿಬಿಡ್ತೀವಿ. ಸೊ ಅಂಥ ಟೈಮಲ್ಲಿ ಮಲ್ಟಿವೈಟಮಿನ್ಸು, ಫಿಶ್ ಆಯಿಲು, ನಿಮ್ದು ಏನು ವೈಟಮಿನ್ಸ್ ಇರುತ್ತೆ ಇಂಟೇಕ್ ಎಲ್ಲ, ಸೊ ಅದೆಲ್ಲ ಕವರ್ ಅಪ್ ಮಾಡುತ್ತೆ. ಬಿಕಾಸ್ ಎಲ್ಲ ವೈಟಮಿನ್ಸು ಮತ್ತು ಮಿನರಲ್ಸ್ ನಿಮಗೆ ಬೇಕು ಅಂದರೆ ಅದು ಬಂದ್ಬಿಟ್ಟು ಫುಡ್ಡಲ್ಲಿ ತೊಗೊಳೋದು ಕಷ್ಟ ಗೈಸ್. ಸೊ ಅದಕ್ಕೆ ಡೈಲಿ ಇಂಟೇಕಲ್ಲಿ. ಸೊ ಅದಕ್ಕೆ ಆ್ಯಸ್ ಪರ್ ಯುವರ್ ಗೋಲ್ಸ್, ಓಕೆನಾ. ಸೊ ನಿಮ್ಗೆ ಅಕಸ್ಮಾತ್ ಜಸ್ಟ್ ಫಿಟ್ ಆಗಿರಬೇಕು, ಆರಾಮಾಗಿ ಊಟ ತಿನ್ಕೊಂಡಿರಬೇಕು ಅಂದರೆ ಸಪ್ಲಿಮೆಂಟ್ಸ್ ಹೋಗಬೇಡಿ. ಅಕಸ್ಮಾತ್ ಇಲ್ಲ ಲೈಕ್ ಇಫ್ ಯು ಆರ್ ಕಾನ್ಫಿಡೆಂಟ್, ಪರವಾಗಿಲ್ಲ, ರಿಸ್ಕ್ ಅನ್ನೋದೇನಿಲ್ಲ ಇಲ್ಲಿ. ಸೊ ಬಿಕಾಸ್ ಎಲ್ಲ ಟೆಸ್ಟ್ ಆಗಿರೋದಕ್ಕೇ ಎಷ್ಟೊಂದು ಜನ ತೊಗೊಳೋದು. ಸೊ ಇಟ್ ಈಸ್ ಲೈಕ್ ಸೇಫ್ ತೊಗೊಳೋದಕ್ಕಂತಲೂ ಗೊತ್ತಿರೋದು, ನಾವು ಎಲ್ಲರೂ ತೊಗೊತಿರೋದು. ಸೊ ಹಂಗೂ ಇಲ್ಲ ಬೇಡ ಅಂದರೆ ಬೇಡ, ತೊಗೊಬೋದು ಅಂದರೆ ಸೊ ಗೋ ವಿತ್ ದೀಸ್ ಸಪ್ಲಿಮೆಂಟ್ಸ್. ಸೊ ಫಸ್ಟ್ ಏನಿದೆ ಕ್ರಿಯಾಟಿನ್ ನಾನು ಪ್ರಿಫರ್ ಮಾಡೋದು. ನೆಕ್ಸ್ಟ್ ಬಂದು ಇದು ವೇ ಪ್ರೋಟೀನು, ಅದಾದಮೇಲೆ ಮಲ್ಟಿವೈಟಮಿನ್ಸು, ಫಿಶ್ ಆಯಿಲು. ಸೊ ಪ್ರೀ ವರ್ಕೌಟ್ ಬಗ್ಗೆ ನನಗೆ ಗೊತ್ತಿಲ್ಲ ಗೈಸ್. ನಾನು ಇವಾಗೂ ಒಂದ್ಸತಿ ತೊಗೊಂಡಿದ್ದೀನಿ, ಅದು ನನಗೆ ನನ್ನ ಫೀಲ್ ಆಗಿಲ್ಲ ನನಗೆ. ಸೊ ಪ್ರೀ ವರ್ಕೌಟ್ ಬಗ್ಗೆ ಎಲ್ಲ ನಾನು ಹೇಳೋಕ್ಕೋಗಲ್ಲ. ಬಿಕಾಸ್ ಫಸ್ಟು ನಿಮ್ಮ ಬಾಡಿಲಿರೋ ಎನರ್ಜಿನ ಯೂಸ್ ಮಾಡಿ, ಅದಾದಮೇಲೆ ನಿಮ್ಮ ಬಾಡಿಯಲ್ಲಿ ಇವಾಗ ಒಂದು ಪೀಕ್ ಬರುತ್ತೆ, ಒಂದು ಲೆವೆಲು. ಸೊ ಅದು ಆಗ್ತಾ ಇಲ್ಲ ಅಂದಾಗ ಬೇಕಂದರೆ ಎಕ್ಸ್ಟ್ರಾ ಅವಾಗ ಬೇಕಂದರೆ ಪುಷ್ ಬಂದ್ಬಿಟ್ಟು ಬೇಕಂದರೆ ಪ್ರೀ ವರ್ಕೌಟ್ ಯೂಸ್ ಮಾಡ್ಬೋದು ಅಂತ ನಾನು ಅನ್ಕೊತೀನಿ. ಸೊ ಅದು ಬಿಟ್ಟರೆ ಇದು 3 ನಾನು ಯೂಸ್ ಮಾಡಿದ್ದೀನಿ. ಸೊ ಕ್ರಿಯಾಟಿನು, ವೇ ಪ್ರೋಟೀನು, ಮಲ್ಟಿವೈಟಮಿನ್ಸು, ಫಿಶ್ ಆಯಿಲು. ಸೊ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದನ್ನು. ಸೊ ಅಷ್ಟೇ. ಇನ್ನು ಟಾಪಿಕ್ ಸೊ ಸ್ಟಾರ್ಟ್ ಆಗಿದ್ದು, ಸೊ ಈಸ್ ಇದು ಏನದು ಸಪ್ಲಿಮೆಂಟ್ಸ್ ಡೇಂಜರಸ್ ಫಾರ್ ವೆಯ್ಟ್ ಲಾಸ್ ಆರ್ ಫ್ಯಾಟ್ ಇದು ಮಸಲ್ ಬಿಲ್ಡಿಂಗ್ ಅಂತ ಏನಿದೆ. ಸೊ ನನ್ನ ಪ್ರಕಾರ ಹೇಳೋಕ್ಕೋದ್ರೆ ಇಲ್ಲ ಗೈಸ್, ಏನು ತೊಂದರೆ ಇಲ್ಲ. ಸೊ ಬಟ್ ಅನ್ನಲ್ಲ, ಇವಾಗ ಕ್ರಿಯಾಟಿನ್ ತೊಗೊಂಡ್ರೆ ಎಸ್ಪೆಷಲಿ ಎಕ್ಸ್ಟ್ರಾ ನೀರು ಕುಡಿಬೇಕು. ವೇ ಪ್ರೋಟೀನ್ ತೊಗೊಂಡು ಚೆನ್ನಾಗಿ ನೀರು ಕುಡೀರಿ. ಸೊ ಡೈಲಿ ನಿಮ್ಮ ಅಕಸ್ಮಾತ್ ಟಾಕ್ಸಿನ್ಸ್ ಎಲ್ಲ ಫ್ಲಶ್ ಔಟ್ ಆಗಬೇಕಂದ್ರೆ ಚೆನ್ನಾಗಿ ನೀರು ಕುಡಿಬೇಕು. ನಿಮ್ಮ ಬಾಡಿಗೆ ಹೈಡ್ರೇಟೆಡ್ ಆಗಿ ಯಾವಾಗೂ ನನ್ನ ಬಾಡಿನ. ಸೊ ಎಳ್ನೀರು ಇಂಥವೆಲ್ಲ ಕುಡೀರಿ. ಇದು ಬಿಟ್ಟರೆ ನೆಕ್ಸ್ಟು ಡಯಟು. ಸೊ ಹೆಲ್ದಿ ಈಟಿಂಗ್ ಮಾಡಿ. ಸೊ ಹೆಲ್ದಿ ಈಟಿಂಗ್ ಜೊತೆಗೆ ವೇ ಪ್ರೋಟೀನ್ ಇವೆಲ್ಲ ಆ್ಯಡ್ ಮಾಡ್ಕೊಬೋದು. ಅಕಸ್ಮಾತ್ ನೀವು ಏನಾರ ಪ್ರೋಟೀನ್ ಇಂಟೇಕ್ ಬಂದು ಅಡಿಷ್ನಲ್ ಕನ್ವೀನಿಯೆಂಟಾಗಿ ಈಸಿಯಾಗಿ ಮಾಡಬೇಕು ಅಂದರೆ, ಬಟ್ ಕಾಸ್ಟ್ಲಿ ಇದೆ. ಆ್ಯಂಡ್ ಎಸ್ಪೆಷಲಿ ಗೈಸ್, ಬ್ರ್ಯಾಂಡ್ ಚೂಸ್ ಮಾಡುವಾಗ ಮಾತ್ರ ವೆರಿ ಇಂಪಾರ್ಟೆಂಟ್. ಬ್ರ್ಯಾಂಡ್ ಚೂಸ್ ಮಾಡುವಾಗ ಮಾತ್ರ ನೋಡ್ಕೊಂಡು ಚೂಸ್ ಮಾಡಿ. ಬಿಕಾಸ್ ತುಂಬ ಫೇಕ್ ನಡೆಯುತ್ತೆ ಇದರಲ್ಲಿ. ಸೊ ಬ್ರ್ಯಾಂಡ್ ಚೂಸ್ ಮಾಡುವಾಗ ಮಾತ್ರ ಕ್ಲೀನಾಗಿ ಚೂಸ್ ಮಾಡಿ. ನಾನು ಯಾವ ಬ್ರ್ಯಾಂಡ್ ಪ್ರಮೋಟ್ ಮಾಡೋಕ್ಕೋಗಲ್ಲ ಇಲ್ಲಿ. ಬಿಕಾಸ್ ನಾನು ಯೂಸ್ ಮಾಡಿದ್ದು ಒಂದು 2-3 ಬ್ರ್ಯಾಂಡ್ ಯೂಸ್ ಮಾಡಿದ್ದೀನಿ. ಹಂಗೂ ನಿಮಗೆ ಬೇಕು ಅಂದರೆ ನಾನು ಹೇಳ್ತೀನಿ. ಸೊ ಜಸ್ಟ್ ಇನ್ಸ್ಟಾಗ್ರಾಮಲ್ಲಿ ಇಲ್ಲ ಕಮೆಂಟ್ಸಲ್ಲಿ ಪಿಂಗ್ ಮಾಡಿ. ಅದು ಬಿಟ್ಟರೆ ಇನ್ನು ಎಕ್ಸೈಟಿಂಗ್ ಕಮ್ಮಿಂಗ್ ಸೂನ್ ಅಂತ ಹೇಳಿದ್ನಲ್ಲ ವಿಡಿಯೋ ಸೆಂಟ್ರಲ್ಲಿ. ಸೊ ಇವತ್ತು ಸ್ಯಾಟರ್ಡೆ ನಾನು ರೆಕಾರ್ಡ್ ಮಾಡ್ತಾ ಇರೋದು ವಿಡಿಯೋ. ಸೊ ಮಂಡೆಯಿಂದ ಗೈಸ್. ಸೊ ಮಂಡೇ ಏನು ಡೇಟು? ಸೊ ಇವತ್ತು ಸ್ಯಾಟರ್ಡೆ ಬಂದು ಒಂದೇ ನಿಮಿಷ ಗೈಸ್ ಡೇಟ್ ನೋಡ್ಕೊಂಡ್ಬಂದ್ಬಿಡ್ತೀನಿ.
ಇವತ್ತು ಸ್ಯಾಟರ್ಡೆ ಬಂದು 4th ಇವತ್ತು ಡೇಟು. ಸೊ ಸಿಕ್ಸ್ತಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತೆ ನಾನು 100 ಡೇಸು. ಸೊ ಇದು ಬಂದು ವಿಡಿಯೋ ಏನಿದ್ರು ಬಂದು ಯೂಟ್ಯೂಬಿಗೆ ಮಾತ್ರ ಹಾಕೋ ಪ್ಲ್ಯಾನಲ್ಲಿ ಇದ್ದೀನಿ, ಶಾರ್ಟ್ಸ್ ರೀತಿಯಲ್ಲಿ, ಜಸ್ಟ್ ವರ್ಕೌಟ್ಸು, ಡಯಟು, ಮತ್ತು ನಾನು ಏನು ಮಾಡ್ತೀನಿ ಅಂತ. ಸುಮ್ಮನೆ ಡೇ ಟು ಡೇದೆಲ್ಲ ಅದು ಹೇಳೋಕೆ ತೋರ್ಸೋಕೆ ಹೋಗಲ್ಲ ಅದರಲ್ಲಿ. ಸೊ ನೋಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅಕಸ್ಮಾತ್ ನಾನು ನಾನೇನು ಚಿಕ್ಕದಾಗ ಶಾರ್ಟ್ಸ್ ಹಾಕೋಕ್ಕಾಗಿಲ್ಲ ಅಂದರೆ, ಬಿಕಾಸ್ ಆಲ್ರೆಡಿ 100 ಡೇಸ್ ಹಾಕಿದ್ದೀನಿ ನಾನು. ಸೊ ಮತ್ತೆ ಹಾಕೋಕ್ಕಾಗಿಲ್ಲ ಅಂದರೆ ವೀಕ್ಲಿ ಅಪ್ಡೇಟನ್ನು ಕೊಡ್ಕೊಂಡು ಹೋಗ್ತೀನಿ. ನಾನು ನಾರ್ಮಲ್ ಡೈಲಿ ವೀಕ್ಲೀಸ್ ಏನು ಬರುತ್ತಲ್ಲ ವೀಡಿಯೋಸು, ಸೊ ಅದರಲ್ಲಿ ಇನ್ನೊಂದು ಬೇಕಾದ್ರೆ ವೀಕ್ಲಿ ಇನ್ನೊಂದು ವೀಡಿಯೋ ಹಾಕ್ತೀನಿ. ಸೊ ಅದ್ರಲ್ಲಿ ಬಂದು ಆ ವೀಕ್ದು ಅಪ್ಡೇಟ್ ಕೊಡ್ಕೊಂಡು ಹೋಗ್ತೀನಿ. ಸೊ ಅಷ್ಟೇ ಗೈಸ್. ಇವಾಗಿರೋ ಕರೆಂಟ್ ಫಿಸಿಕ್ಕು ಬಾಡಿ ಏನು ಜಾಸ್ತಿ ಚೇಂಜ್ ಆಗಿಲ್ಲ, ಬಟ್ ಒಂಚೂರು ಫ್ಯಾಟ್ ಇಲ್ಲ ಬಂದಿದೆ ಫ್ಯಾಟು, ವೆಯ್ಟು ಗೇನ್ ಆಗಿದ್ದೀನಿ. ಬಟ್ ಐ ಆಮ್ ಕಾನ್ಫಿಡೆಂಟ್ ಇಲ್ಲಿಂದ ನೆಕ್ಸ್ಟ್ ಲೆವೆಲ್ ಎತ್ಕೊಂಡು ಹೋಗ್ಬೋದು. ಸೊ ಇವಾಗೆ ಸ್ಟಾರ್ಟ್ ಮಾಡಿದ್ರೆ, ಸೊ ಅದಕ್ಕೆ ಮಂಡೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಮಂಡೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇ ಸ್ಟಾರ್ಟ್ ಮಾಡ್ಬೋದು ಅಂತ ಅಂದರೆ ಮಾಡ್ಬೋದು ಗೈಸ್. ನಾನು ಸ್ವಲ್ಪ ಕಂಟ್ರೋಲ್ಡ್ ಆಗಿದ್ದೀನಿ ತಿನ್ನೋದನ್ನು. ಸೊ ಸಡನ್ನಾಗಿ ಚೇಂಜ್ ಮಾಡೋಕ್ಕೆ ನನಗೆ ಕಷ್ಟ ಆಗಿದೆ, ಎಸ್ಪೆಷಲಿ ನಾನು. ಸೊ ಸಡನ್ನಾಗಿ ಚೇಂಜ್ ಆಗೋಕ್ಕೆ ನನಗೆ ಕಷ್ಟ ಆಗ್ತಾ ಇದೆ. ಸೊ ಅದಕ್ಕೆ ನಾನು ಹೆಂಗೋ ಗೈಸ್ ಒಂದು ವೀಕ್ ಫುಲ್ಲು ಮಾಡ್ತೀನಿ. ಸಂಡೇ ಬಂದರೆ ಹೆಂಗೂ ಅದು ಮೆಂಟಲಿ ಫಿಕ್ಸ್ ಆಗಬೇಕು ಗೈಸ್. ಸೊ ಫಿಕ್ಸ್ ಆಗ್ತಾ ಇದ್ದೀನಿ. ಮಂಡೆಯಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನನ್ನ ಪ್ರಾಮಿಸು. ನೆಕ್ಸ್ಟ್ ಲೆವೆಲ್ಗೆ ಎತ್ಕೊಂಡು ಹೋಗೋಣ. ಸೊ ನಾನು ತುಂಬ ಹಾರ್ಡ್ ಕೋರ್ ಡಯಟ್ ಮಾಡೋಕ್ಕಾಗಲ್ಲ ಗೈಸ್, ಬಿಕಾಸ್ ಬಜೆಟ್ ಪ್ರಾಬ್ಲಮ್ ಇದೆ. ಸ್ವಲ್ಪ ಸದ್ಯಕ್ಕೆ ಬಜೆಟ್ ಪ್ರಾಬ್ಲಮ್ ಇದೆ. ಸೊ ಅದಕ್ಕೆ ಹಂಗೆ ನೋಡೋಕೆ ಹೋದರೆ ಅದಕ್ಕೆ ಸ್ವಲ್ಪ ಡಯಟಿಂದ ಸ್ವಲ್ಪ ಆಫ್ ಮಾಡಿ ಸ್ವಲ್ಪ ಮಿನಿಮಲ್ ಈಟಿಂಗಿಗೆ ಬಂದಿದ್ದೆ. ಸೊ ಅದು ಹಂಗೆ ನೋಡಿದ್ರೆ ಜಂಕಿಗೆ ಬಂದ್ಬಿಟ್ಟೆ ನಾನು. ಸೊ ಏನಂದರೆ ಮತ್ತೆ ಮಂಡೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿತ್ ಬಜೆಟ್ ಬಂದ್ಬಿಟ್ಟು ಮುಂಚೆ ಥರ 10, 12, 13 ಸಾವಿರ ಎಲ್ಲ ನನಗೆ ಡಯಟ್ ಆಗ್ತಾ ಇಲ್ಲ, ಇಕ್ಕಾಗಲ್ಲ. ಸೊ ಅದು ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕಂದ್ರೆ, ಸೊ ನನ್ನ ಬಜೆಟ್ ಎಷ್ಟಾಗುತ್ತೆ, ಏನು ಡಯಟ್ ಮಾಡ್ತೀನಿ ಎಲ್ಲ ನಿಮಗೆ ತೋರಿಸ್ಕೊತೀನಿ. ಸೊ ಬಜೆಟು ಎಷ್ಟಾಗುತ್ತೆ ನಾನು ನೋಡ್ಕೊತೀನಿ. ಆಲ್ಮೋಸ್ಟ್ ಒಂದು 5K ಒಳಗಡೆ ಇಕ್ಕಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಮಂತ್ಲಿ ನನ್ನ ಡಯಟ್ ಎಕ್ಸ್ಪೆನ್ಸಸ್ನ. ಸೊ ಅದರಲ್ಲೇ ಎಲ್ಲ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟಾಗುತ್ತೆ ಎಷ್ಟಾಗಲ್ಲ ಅಂತ. ಸೊ ಅಷ್ಟೇ ಗೈಸ್, ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಸೊ ಸಿ ಯು ಗೈಸ್, ಸೈನಿಂಗ್ ಆಫ್, ರಾಜು ದಿ ಬೀಸ್ಟ್. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಜಸ್ಟ್ ಲೈಕು, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮರಿಬೇಡಿ. ಏನೇ ಇದ್ರು ಕಮೆಂಟ್ ಮಾಡಿ. ಸೊ ದ್ಯಾಟ್ ನಾವು ಏನೇ ಮಾತಾಡೋಂಗಿದ್ರು ಕಮೆಂಟಲ್ಲಿ ಮಾತಾಡ್ಬೋದು. ನನ್ನ ವೀಡಿಯೋಸ್ಗೂ ಇದು ಸಿಗುತ್ತೆ. ಸೊ ಒಂದು ಓಪಲ್ ಮಾಡ್ತಾ ಇದ್ದೀನಿ ಗೈಸ್ ಎಲ್ಲ. ಇನ್ನೂ ಸ್ವಲ್ಪ 100% ಕೊಡ್ಬೋದು ನನ್ನ ವೀಡಿಯೋಸಲ್ಲಿ. ಸೊ ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಸಿ ಯು ಗೈಸ್, ಸೈನಿಂಗ್ ಆಫ್.